ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟನ್ ಬಿರಿಯಾನಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1.5 kg ಮಟನ್ ತೊಗೊಂಡಿದ್ದೀನಿ. 2 ದೊಡ್ಡದು ಈರುಳ್ಳಿ, 10ರಿಂದ 15 ಹಸಿಮೆಣಸಿನ್ಕಾಯಿ, ಮತ್ತು 3 ಸ್ಪೂನ್ ಬಿರಿಯಾನಿ ಪೌಡರ್, ಮತ್ತು 2 ಕಾಳು ಮೆಣಸಿನ ಪುಡಿ, ಮತ್ತು ಧನಿಯಾ ಪೌಡರ್, ಮತ್ತು ಶುಂಠಿ ಬೆಳ್ಳುಳ್ಳಿ, ಮತ್ತು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಬಿರಿಯಾನಿ ಪೌಡರ್ ಆಲ್ರೆಡಿ ನಾನು ಮಾಡಿದ್ದೀನಿ, ಅದರದ್ದು ವಿಡಿಯೋ ಇದೆ, ಲಿಂಕ್ ಹಾಕಿರ್ತೀನಿ ನೋಡಿ. ನಾನಿಲ್ಲಿ 1.5 kg ಮಟನ್ಗೆ 3/4 kg ಅಕ್ಕಿ ತೊಗೊಂಡಿದ್ದೀನಿ. ಈಗ ಫಸ್ಟು ವಾಶ್ ಮಾಡಿಟ್ಕೊಂಡಿರೋ ಮಟನ್ನ 1-2 ವಿಸಿಲ್ ತೊಗೊಳ್ಬೇಕು. ಎಳೆ ಮಟನ್ ಆದ್ರೂ ಸರಿ 1 ವಿಸಿಲಾದರೂ ತೊಗೊಬೇಕು, ಏನಕ್ಕಂದರೆ ಮಟನ್ ಹಾಗೆ ಮಾಡೋದಕ್ಕೆ ಇದು ಬೇಯಲ್ಲ. ಇದಕ್ಕೆ ನಾನು ಬರೀ ಸಾಲ್ಟ್ ಹಾಕ್ಬಿಟ್ಟು ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ನಾನು ಬೇಯಿಸ್ಕೊತೀನಿ. ಮಟನ್ ನೋಡಿ ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಬಲ್ತಿದೆಯಾ, ಆ ಥರ ನೋಡಿಕೊಂಡು ನೀವು ಎಷ್ಟು ವಿಸಿಲ್ ಬೇಕೋ ಅಷ್ಟು ವಿಸಿಲ್ ತೊಗೊಳ್ಳಿ. ನಾನು ಇನ್ನೊಂದು ಕಡೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ನಿಮ್ಗೆ ಏನೇನು ಮಸಾಲೆ ತೋರಿಸ್ದೆ ಅದನ್ನೆಲ್ಲ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, 2 ದಪ್ಪ ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಏನೇನೆಲ್ಲ ತೋರಿಸ್ದೆ ನಿಮಗೆಲ್ಲನೂ ಇಲ್ಲಿ ಫ್ರೈ ಮಾಡ್ಕೊತೀನಿ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಅದನ್ನೇ ಹಾಕ್ಕೊಳ್ಬೋದು. ಇಲ್ಲಿ ಆವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಪೋರ್ಷನಲ್ಲಿ ಸ್ಕಿಪ್ ಮಾಡೋದು ನಿಮಗೆ ಈಸಿ ಆಗುತ್ತೆ. ಸೊ ನನ್ನ ಹತ್ರ ಖಾಲಿ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ. ಮತ್ತು 10ರಿಂದ 15 ಹಸಿಮೆಣಸಿನ್ಕಾಯಿ 1.5 kgಗೆ. ನೀವು ನೋಡ್ಕೊಳ್ಳಿ, ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಲೇ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಪೆಪ್ಪರ್ ಪೌಡರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಕಮ್ಮಿನೇ ತೊಗೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಘಮ ಬರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಬಿರಿಯಾನಿ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ವಿತಿನ್ 30 to 45 ಮಿನಿಟ್ಸಲ್ಲಿ ಬಿರಿಯಾನಿ ಮಾಡ್ಕೊಳ್ಬೋದು. ನಾನು ಲಾಸ್ಟ್ ಟೈಮ್ ಚಿಕನ್ ಬಿರಿಯಾನಿ ದಮ್ ಕಟ್ಟಿ ಮಾಡೋದು ತೋರಿಸಿದ್ದೆ. ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿನ. ನೋಡಿ, ಈಗ ಅದಾದಮೇಲೆ ನಾನು ಮತ್ತೆ ಸೊಪ್ಪು ಏನು ಬಿಡಿಸಿಟ್ಕೊಂಡಿದ್ದೆ ಆ ಸೊಪ್ಪು ಹಾಕ್ಕೊತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿ ಹಾಕ್ಕೊತಾ ಇದ್ದೀನಿ, ಕೊತ್ತಂಬರಿ ಮತ್ತು ಪುದೀನ. ನಮ್ಮಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆರಿಸ್ಕೊಳ್ಬೇಕು ಮಿಕ್ಸಿಲಿ ರುಬ್ಬೋದಕ್ಕೆ ಮುಂಚೆ. ಸೊಪ್ಪು ಹಾಕಿದ್ಮೇಲೂ ಚೆನ್ನಾಗಿ ಬಾಡಿಸ್ಕೊಬೇಕು, ಬಿಕಾಸ್ ಸೊಪ್ಪು ಕೂಡ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಈ ಕುಕ್ಕರು 1 ವಿಸಿಲ್ ಕೂಗ್ತಾ ಇದೆ. ನೀವು ನೋಡಿರ್ಬೋದು, ನಾನು ಹಳೆ ಎಲ್ಲ ರೆಸಿಪೀಸು ಕೂಡ ನಾನ್ ವೆಜ್ಜಲ್ಲಿ ಯೂಶ್ವಲಿ ನಾನು ಹುರಿದಿಟ್ಕೊಂಡೇ ಮಾಡೋದು ಎಲ್ಲ ಮಸಾಲೆನೂ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಆ ಘಮ ಮತ್ತು ಆ ಟೇಸ್ಟು ಪ್ರತಿಯೊಂದು ಎನ್ಹ್ಯಾನ್ಸ್ ಆಗುತ್ತೆ. ನೀವು ಎಷ್ಟು ಹುರ್ಕೊತೀರೋ ಅಷ್ಟು. ಹಸಿ ಮಸಾಲೆ ಹಾಕಿದ್ರೆ ಅಷ್ಟು ಫ್ಲೇವರ್ ಬರೋಲ್ಲ. ಸೊ ನಮ್ಮ ಮನೇಲಿ ಇವಾಗ್ಲೂ ಹುರಿದ್ಬಿಟ್ಟೆ ಮಾಡೋದು ಎಲ್ಲ ಮಸಾಲೆನೂ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಹಸಿ ಮಸಾಲೆ ಹಾಕ್ತಿರೋ ಅವ್ರು ಈ ಥರ ಮಾಡಿಬಿಟ್ಟು ಒಂದು ಸರ್ತಿ ಟ್ರೈ ಮಾಡಿ ನನಗೆ ಹೇಳಿ. ನೋಡಿ, ಈಗ ಮಟನ್ ಬೆಂದಿದೆ ಚೆನ್ನಾಗೆ. ಮಟನ್ ಬೆಂದಿರೋದನ್ನು ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ನಾನು ಮತ್ತೆ ಕುಕ್ಕರಲ್ಲಿ ಇಲ್ಲಿ ಬೇಯಿಸೋದಕ್ಕೋಸ್ಕರ ನನಗೆ ಇಷ್ಟು ಬೆಂದಿರೋದು ಸಾಕು. ನಾನೀಗ ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡೆ. ಮತ್ತು ಇವಾಗ ಇನ್ನೊಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ನೀವು ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ. ನಾನಿಲ್ಲಿ ತುಪ್ಪ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಬರೀ ಆಯಿಲ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ನು ಪಲಾವ್ ಸಾಂಬಾರು ನಿಮ್ಮ ಚಾಯ್ಸ್ ಏನು ಬೇಕೋ ನೀವು ಅದು ಹಾಕ್ಕೊಬೋದು. ನಾನು ಇಲ್ಲಿ ಪಲಾವ್ ಎಲೆ ಮಾತ್ರ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಆಲ್ರೆಡಿ ಬಿರಿಯಾನಿ ಪೌಡರೆಲ್ಲ ಹಾಕಿರ್ತೀನಿ ಟೇಸ್ಟ್ಗೋಸ್ಕರ. ಇಲ್ಲಿ ಪಲಾವ್ ಎಲೆ ಮತ್ತು 1 ಮೀಡಿಯಮ್ ಸೈಜ್ ಈರುಳ್ಳಿ 2 ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಮಟನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಮಟನ್ ಇದು. ಈ ಬೇಯಿಸಿಟ್ಟಿರೋ ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಈ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹೇಳಿದೆ ಅದನ್ನು ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಮಸಾಲೆಗೆ ಹಾಕಿರೋದ್ರಿಂದ ಇಲ್ಲಿ ಸ್ಕಿಪ್ ಮಾಡಿದೆ. ನೀವೇನಾದ್ರು ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಪಾತ್ರೆಯಲ್ಲಿ ಮಾಡೋರಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ. ಬಟ್ ಏನಂದರೆ ಸ್ವಲ್ಪ ಮಟನ್ ಇನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಬೇಕು. ಏನಕ್ಕಂದರೆ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಾನು ಕಮ್ಮಿ ಬೇಯಿಸ್ಕೊಂಡಿದ್ದೆ. ಈಗ ಆಲ್ರೆಡಿ ಮಟನ್ ಹಾಕಿದ್ಮೇಲೆ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಹಸಿರು ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿ ಅಟ್ಲೀಸ್ಟ್ 1-2 ನಿಮಿಷ ಆದರೂ ಬಿಡಬೇಕು. ಮಸಾಲೆ ರುಬ್ಬಿರೋದ್ರಿಂದ
ಮಟನ್ನು ಮಿಕ್ಸ್ ಮಾಡಿರೋದ್ರಿಂದ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ ಅಂದರೆ ಇನ್ನು ಅಕ್ಕಿನೇ ಹಾಕಿಲ್ಲ, ಅಷ್ಟು ಘಮ ಬರ್ತಾಯಿದೆ ಆಗಲೇ. ನೀವು ಇಲ್ಲಿ ಜೀರಾ ರೈಸ್ ಕೂಡ ಯೂಸ್ ಮಾಡ್ಕೊಬೋದು. ನಾನು ನಾರ್ಮಲ್ ಪಿರಮಿಡ್ ರೈಸ್ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ನಮಗೆ ಮೇನ್ ಪಾರ್ಟ್ ಇರೋದು. ನಾನೀಗ ಏನು ಹಾಕ್ತಾಯಿದ್ದೀನಿ ಬಿರಿಯಾನಿ ಪೌಡರ್, ಇದೇ ಆ್ಯಕ್ಚುಲಿ ಈ ಫುಡ್ಗೆ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ನಾವು ಏನೇ ಹಾಕಿದ್ರೂ ಈ ಪೌಡರ್ ಒಂದು ಸಾಕು ಬಿರಿಯಾನಿಗೆ ಟೇಸ್ಟ್ ಬರೋದಕ್ಕೆ. ಇದು ನಾನೊಂದು 3 ಟೇಬಲ್ ಸ್ಪೂನ್ ಹಾಕಿದೆ. ಮತ್ತು ಸ್ವಲ್ಪ ಧನಿಯಾ ಪೌಡರ್, ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನಮ್ಮ ಮನೇಲಿ ಮಸಾಲೆ ಜಾಸ್ತಿ ಬೇಕು ಅಂದಿದ್ದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ. ನೀವು ನೋಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ. ಇದನ್ನು ಹಾಕಿದ್ಮೇಲೂ ಮತ್ತೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ನಾನಿಲ್ಲಿ ಮಟನ್ ಆಗಲಿ ಅಕ್ಕಿ ಆಗಲಿ ಯಾವುದನ್ನು ನಾನು ನೆನೆಸಿಟ್ಕೊಂಡು ಅಥವಾ ಮ್ಯಾರಿನೇಷನ್ ಮಾಡಿಲ್ಲ. ಮಟನ್ನೆಲ್ಲ ನಾನು ಡೈರೆಕ್ಟಾಗೆಲ್ಲ ಹಾಗೆ ಮಾಡ್ತಾ ಇರೋದು. ಮತ್ತು ಸಾಲ್ಟ್ ನೀವು ಇವಾಗ ಹಾಕ್ಕೊಳ್ಬೋದು ಎಷ್ಟು ಬೇಕಾದರೂ. ನಾನು ನೋಡಿ ಇಲ್ಲಿ ಪೆಪ್ಪರು ಸಾಲ್ಟ್ ಇವಾಗ ಹಾಕ್ಕೊತಾ ಇದ್ದೀನಿ, ಖಾರ ನೋಡಿಕೊಂಡು. ಖಾರನ ಸ್ವಲ್ಪ ಕಮ್ಮಿ ಇತ್ತು ಅಂತ ಪೆಪ್ಪರ್ ಆ್ಯಡ್ ಮಾಡಿಕೊಂಡೆ. ಮತ್ತು ಇವಾಗ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ಆಗಲೇ ಹೇಳ್ದಂಗೆ 750 ಗ್ರಾಮ್ಸ್ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಿದೆ. ನಮ್ಮ ಮನೇಲಿ ಸ್ವಲ್ಪ ಮಟನ್ ಬಿರಿಯಾನಿ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋ ಕಾರಣಕ್ಕೆ. ಇನ್ನೇನು ಕುದೀತಾ ಇದೆ ಅಂದಂಗೆ ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಉಪ್ಪು ಥರ ಇರಬೇಕು ಅಕ್ಕಿ ಹಾಕೋಕ್ಕೆ ಮುಂಚೆ, ಆವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅಕ್ಕಿ ಹಾಕಿದ್ಮೇಲೆ. ಈಗ 1 ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಲಾಸ್ಟಲ್ಲಿ ಇನ್ನೇನು ಕುದಿ ಬರ್ತಾ ಇದೆ ನೋಡಿ ಇವಾಗ. ಈಗ 1 ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ಮತ್ತೆ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ತೊಳೆದಿಟ್ಕೊಂಡಿರೋ ಅಕ್ಕಿನ ನೀವು ಈ ಟೈಮ್ಗೆ ಆ್ಯಡ್ ಮಾಡ್ಬೋದು, ಪರ್ಫೆಕ್ಟಾಗಿರುತ್ತೆ ಇವಾಗ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಮತ್ತು ಇನ್ನಷ್ಟು ಎನ್ಕರೇಜ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನೋಡಿ ಈಗ ಬಿರಿಯಾನಿ ರೆಡಿ ಇದೆ. ಈ ವಿಡಿಯೋ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.